ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸತ್ವಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಅಖಂಡ ವಿಶ್ವ ಸಮಸ್ತ ಕನ್ನಡಾಭಿಮಾನಿಗಳ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ ಇಂದು 2024ರಲ್ಲಿ ಮಿಥುನ ರಾಶಿಯವರ ಫಲಾಫಲಗಳನ್ನು ತಿಳಿಸುವುದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯ ವೀಕ್ಷಕ ಬಂಧುಗಳಲ್ಲಿ ನನ್ನದೊಂದು ಸಣ್ಣ ಮನವಿ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಆದ್ದರಿಂದ ನಿಮಗೆ ಆಗಲಿ, ನಿಮ್ಮ ಬಂಧುಗಳಿಗೆ ಆಗಲಿ, ನಿಮ್ಮ ಸ್ನೇಹಿತರಿಗೆ ಆಗಲಿ ಈ ವಿಡಿಯೋದಲ್ಲಿ ಯಾವುದೋ ಒಂದು ವಿಷಯ ಉಪಯೋಗ ಆಗಬಹುದು. ಈಗ ಮಿಥುನ ರಾಶಿಯವರ ವಿಷಯಕ್ಕೆ ಬರೋಣ. ಮಿಥುನ ರಾಶಿಯ ಚಿಹ್ನೆ ಒಂದು ಪುರುಷ ಒಂದು ಸ್ತ್ರೀ ಜೊತೆಯಾಗಿ ಇರುವುದು. ಈ ಮಿಥುನ ರಾಶಿಯ ಅಧಿಪತಿ ಬುಧ ಭಗವಾನರು. ಮೃಗಶಿರ 3-4 ಪಾದಗಳು, ಆರುದ್ರ 4 ಪಾದಗಳಲ್ಲಿ, ಪುನರ್ವಸು 1, 2, 3 ಪಾದಗಳಲ್ಲಿ ಜನಿಸಿದವರು ಮಿಥುನ ರಾಶಿಯವರಿಗೆ ಸೇರುತ್ತಾರೆ. ಅದೇ ತರ ಕಾ, ಕಿ, ಕು, ಖಂ, ಜ್ಞ, ಚ, ಕೆ, ಕೋ, ಹ ಈ ಅಕ್ಷರಗಳು ನಿಮ್ಮ ಹೆಸರುಗಳಲ್ಲಿ ಯಾವುದೋ ಒಂದು ಅಕ್ಷರ ಬಂದವರು ಮಿಥುನ ರಾಶಿಯವರಿಗೆ ಸೇರುತ್ತಾರೆ. ಉದಾಹರಣೆಗೆ ಕಾತ್ಯಾಯಿನಿ, ಕಾಂತ, ಕಾವೇರಿ, ಕಾವ್ಯ, ಕಾಂಚನ, ಕಮಲ, ಕರಿಷ್ಮಾ, ಕಲಾವತಿ, ಕಸ್ತೂರಿ, ಕವಿತಾ, ಕಲ್ಪನಾ, ಕಿನ್ನೆರ, ಕುಸುಮ, ಕಾಂತರಾಜು, ಕಾರುಣ್ಯ, ಕಾಳಿದಾಸ, ಕಾರ್ತಿಕ್, ಕಮಲ, ಕರಣ್, ಕಮಲೇಶ್, ಕಲ್ಯಾಣ್ ಇತ್ಯಾದಿ. ಜ್ಞಾನೇಶ್ವರಿ, ಜ್ಞಾನೇಶ್, ಜ್ಞಾನಮೂರ್ತಿ ಇತ್ಯಾದಿ. ಕೇದಾರ್, ಕೇದಾರ್ನಾಥ್, ಕೇತನ್, ಕೋಮಲಿ, ಕೋಮಲ, ಕೋದಂಡ, ಕೋಮಲ್ ಇತ್ಯಾದಿ ಹೆಸರುಗಳು ಇರುವವರು ಮಿಥುನ ರಾಶಿಗೆ ಸೇರುತ್ತಾರೆ. ಈ ಮಿಥುನ ರಾಶಿಯವರು ಲಕ್ಷಣಗಳು ಹೀಗಿರುತ್ತವೆ: ಬುದ್ಧಿವಂತರಾಗಿರುತ್ತಾರೆ, ವಿದ್ಯಾವಂತರಾಗಿರ್ತಾರೆ, ತುಂಬಾ ಜಾಣರಾಗಿರ್ತಾರೆ. ಇವರು 2 ಥರ ಮನಸ್ತತ್ವಗಳನ್ನು ಹೊಂದಿರುತ್ತಾರೆ. ಮೇಲಕ್ಕೆ ಒಂಥರ ಕಾಣ್ತಾರೆ, ಒಳಗೆ ಒಳಗೊಂಥರ ಕಾಣ್ತಾರೆ. ಹಾಸ್ಯವನ್ನು ಪ್ರದರ್ಶಿಸುವವರಾಗಿರುತ್ತಾರೆ. ಅನೇಕ ವಿಷಯಗಳಲ್ಲಿ ಪ್ರಜ್ಞಾವಂತರಾಗಿರುತ್ತಾರೆ. ಬುದ್ಧಿ ಚಾಂಚಲ್ಯದವರಾಗಿರುತ್ತಾರೆ. ಎಷ್ಟು ಗಳಿಸಿದರೂ ಅಸಂತೃಪ್ತಿಯೇ ಇರುತ್ತದೆ, ತೃಪ್ತಿಯಾಗಿರೋದಿಲ್ಲ ಇವರಿಗೆ ಇತ್ಯಾದಿ ಲಕ್ಷಣಗಳನ್ನು ಒಳಗೊಂಡಿರುತ್ತಾರೆ ಈ ಮಿಥುನ ರಾಶಿಯವರು. ಕ್ರೋಧಿನಾಮ ಸಂವತ್ಸರದಲ್ಲಿ ಈ ರಾಶಿಗೆ ಮೊದಲು ಕೆಲವು ದಿನಗಳು ಗುರು ಭಗವಾನರು ಲಾಭದಲ್ಲಿದ್ದು ಅತ್ಯಂತ ಶುಭ ಫಲಗಳನ್ನು ಕೊಡುತ್ತಾನೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದುವುದರಿಂದ ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗುತ್ತಾರೆ. ಸ್ತ್ರೀ ಪುರುಷರಿಗೆ ವಿವಾಹ ಪ್ರಾಪ್ತಿಯಾಗುವುದು. ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭಗಳು. ಕೆಲವರಿಗೆ ಬೇಗನೆ ಉದ್ಯೋಗ ಬರುವುದು, ಕೆಲವರಿಗೆ ಸ್ವಲ್ಪ ತಡವಾಗಿ ಕಷ್ಟದಿಂದ ಉದ್ಯೋಗ ಬರುವ ಅವಕಾಶಗಳಿರುವುದು. ಸಮಾಜದಲ್ಲಿ ಗೌರವ ಸಿಗುವುದು. ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ನಡೆಯುವುದು. ಬಂಧು ಮಿತ್ರರ ಭೇಟಿ ಆಗುವುದು. ದೇವಸ್ಥಾನಗಳ ದರ್ಶನ, ತೀರ್ಥಯಾತ್ರೆಗಳು ಮಾಡುವುದು. ಭೂಲಾಭ, ಗೃಹ ಲಾಭ, ಧನಲಾಭಗಳಿರುವುದು. ಇಷ್ಟವಾದ ವಸ್ತುಗಳನ್ನು ಖರೀದಿಸುವುದು, ಬಂಗಾರ ಆಭರಣಗಳನ್ನು ಖರೀದಿಸುವುದು, ವಾಹನಗಳನ್ನು ಖರೀದಿಸುವುದು,
ಗುರುಗಳ ಮೇಲೆ ಭಕ್ತಿ ಜಾಸ್ತಿ ಆಗುವುದು ಇತ್ಯಾದಿ ಶುಭ ಫಲಗಳನ್ನು ಅನುಭವಿಸುತ್ತಾರೆ. 1/5/2024 ವರ್ಷದ ಪೂರ್ತಿ ಗುರು ಭಗವಾನರು 12ನೇ ಸ್ಥಾನದಲ್ಲಿ ಇರುವುದರಿಂದ ಗುರುಬಲ ಕಡಿಮೆ ಆಗುತ್ತದೆ. ಅದರಿಂದ ಸ್ವಲ್ಪ ಶುಭ ಕಾರ್ಯಗಳ ಮೂಲಕ ಧನವ್ಯಯ ಆಗುವುದು, ಸ್ಥಾನ ಚಲನೆ ಆಗುವ ಸೂಚನೆ, ಪ್ರಯಾಣಗಳು ಅಧಿಕವಾಗಿ ಮಾಡಬಹುದು, ಆರೋಗ್ಯದಲ್ಲಿ ಜಾಗ್ರತೆ ವಹಿಸಬೇಕಾಗುತ್ತದೆ, ನಂಬಿದವರಿಂದ ಮೋಸ ಹೋಗುವುದು ಮತ್ತು ಮನಸ್ಸಿನಲ್ಲಿ ಭಯ ಉಂಟಾಗಿರುತ್ತದೆ. ಮನೆಯಲ್ಲಿ ಅನಾರೋಗ್ಯ ವಾತಾವರಣ ಆಗುವ ಸೂಚನೆಗಳು ಕಂಡುಬರುತ್ತದೆ. ಕಳತ್ರದಿಂದ ಸಂತಾನದಿಂದ ವೈರತ್ವ ಬರುವ ಅವಕಾಶಗಳಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಅಷ್ಟಕ್ಕಷ್ಟೇ ಲಾಭಗಳಿರುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವುದು, ಒಂದೇ ಸಲ ಸಾಲ ತೀರಿಸುವುದಕ್ಕೆ ಆಗುವುದಿಲ್ಲ. ಈ ಮಿಥುನ ರಾಶಿಯವರಿಗೆ ಇಷ್ಟವಾದ ವಸ್ತುಗಳು, ಭೂಮಿ, ಬಂಗಾರ ಆಭರಣಗಳು ಮಾಡಿಕೊಳ್ಳುವ ಸಂದರ್ಭ ಬರಬಹುದು. ಯಾವ ಕೆಲಸ ಮಾಡಿದರೂ ಕೆಟ್ಟು ಹೋಗುವ ಸಂದರ್ಭವಿದೆ. ಮನೆಯಲ್ಲಿ ಕಿರುಕು ತಕರಾರುಗಳು ಇರುವುದು, ಪಾದಗಳು ಮತ್ತು ಕೀಲುಗಳ ನೋವು ಬರಬಹುದು. ಈ ವರ್ಷ ಪೂರ್ತಿ ಶನಿ ಭಗವಾನರು ನವಮ ಸ್ಥಾನದಲ್ಲಿ ಇದ್ದು ಅಶುಭ ಫಲಗಳನ್ನು ಸೂಚಿಸಿದ್ದಾನೆ. ಕೈಗೊಂಡ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆಯುವುದು, ಮಾನಸಿಕ ಆಂದೋಲನೆ ಇರುವುದು ಮತ್ತು ರಾಹು ಗ್ರಹ ದಶಮದಲ್ಲಿ ಸ್ಥಿತನಾಗಿ ಸಾಧಾರಣ ಫಲಗಳನ್ನು ಕೊಡುತ್ತಿದ್ದಾನೆ. ಮಾನಸಿಕವಾಗಿ ಸಂತೋಷವಿರುತ್ತದೆ. ಔತಣಕೂಟಗಳಲ್ಲಿ ಭಾಗವಹಿಸುವ ಸಂದರ್ಭಗಳು ಬರುತ್ತದೆ. ಇದಕ್ಕೆ ಮುಂಚೆ ಕೈಗೊಂಡ ಪೆಂಡಿಂಗ್ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಕೆಲವು ಕಠಿಣ ಸಮಸ್ಯೆಗಳಿಗೆ ಪರಿಹಾರಗಳು ಕಂಡುಬರುತ್ತವೆ. ಮತ್ತೆ ಕೇತು ಭಗವಾನರು ಈ ವರ್ಷ ಪೂರ್ತಿ ಕನ್ಯಾ ರಾಶಿಯಲ್ಲಿ ಇದ್ದು ಮಿಥುನ ರಾಶಿಯವರಿಗೆ ಅಶುಭ ಫಲಗಳನ್ನು ಕೊಡುತ್ತಿದ್ದಾನೆ. ಆದ್ದರಿಂದ ಕುಟುಂಬ ವಿಷಯಗಳಲ್ಲಿ ಅನಾಸಕ್ತಿ ಇರುವುದು, ನೆನೆಸಿದ ಕಾರ್ಯಗಳು ನಿಧಾನವಾಗುವುದು, ಕೆಲವು ಕಾರ್ಯಗಳು ಮತ್ತಷ್ಟು ನಿಧಾನವಾಗುವುದು. ಈ ವರ್ಷ ಮಿಥುನ ರಾಶಿಯವರ ಮಹಿಳೆಯರಿಗೆ ಚೆನ್ನಾಗಿ ಇರುತ್ತದೆ. ಈ ತರಹ ಕಷ್ಟ ಸುಖಗಳು, ಲಾಭ ನಷ್ಟಗಳು ಸಮವಾಗಿದ್ದು ಶುಭಾಶುಭ ಫಲಗಳಿಂದ ಕೂಡಿರುತ್ತದೆ ಈ ವರ್ಷ ಮಿಥುನ ರಾಶಿಯವರಿಗೆ ಅಂತ ಹೇಳಬಹುದು. ಗುರು ಶಾಂತಿಗಾಗಿ ಸಾಯಿಬಾಬಾ, ದತ್ತಾತ್ರೇಯ, ಗುರು ದಕ್ಷಿಣಾಮೂರ್ತಿ ಭಗವಾನರನ್ನು ಆರಾಧಿಸುವುದು, ಗುರು ಹಿರಿಯರನ್ನು ಗೌರವಿಸುವುದು, ಅವರನ್ನು ಸಂತೋಷಪಡಿಸುವುದು, ಹಾಗೆ ಶಿವಾಲಯ ದರ್ಶನ ಮಾಡಿ ರುದ್ರಾಭಿಷೇಕ ಮಾಡತಕ್ಕದ್ದು ಮತ್ತು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ದರ್ಶನ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಬೇಕು ಮತ್ತು ಗಣೇಶಾರಾಧನೆ ಮಾಡುವುದು. ಪ್ರತಿ ಬುಧವಾರ ಹಸಿ ಹುಲ್ಲನ್ನು ಹಸುಗಳಿಗೆ ತಿನ್ನಿಸುವುದರಿಂದ ಕೇತು ಭಗವಾನರ ದುಷ್ಟ ಫಲಗಳಿಂದ ಪಾರಾಗಬಹುದು. ಇಲ್ಲಿಯವರೆಗೆ ತಿಳಿಸಿರುವ ಫಲಗಳು ರಾಶಿಯ ಆಧಾರವಾಗಿ ಹೇಳಲಾಗಿದೆ. ಅವರವರ ಜನ್ಮ ಕುಂಡಲಿಯಲ್ಲಿ ಸ್ಥಿತಗ್ರಹಗಳ ಆಧಾರದಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಫಲಗಳು ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ನಾನೀಗ ಹೇಳಿರುವ ಫಲಗಳು ಎಲ್ಲರಿಗೂ ಶೂಟ್ ಆಗುವುದಿಲ್ಲ. ಆದ್ದರಿಂದ ಈ ಮಿಥುನ ರಾಶಿಯವರಿಗೆಲ್ಲ ಒಂದೇ ತರ ಫಲಗಳು ಅನುಭವಕ್ಕೆ ಬರುವುದಿಲ್ಲ. ಹಾಗೆ ನಾನು ಈಗ ಹೇಳುವ ಕೆಲವು ಪರಿಹಾರಗಳು ಮಿಥುನ ರಾಶಿಯವರೆಲ್ಲರಿಗೂ ಉಪಯೋಗ ಆಗುತ್ತದೆ. ಮಿಥುನ ರಾಶಿಯವರು ಜೀವನ ಪೂರ್ತಿ ಪಾಲಿಸಬೇಕಾದ ಪರಿಹಾರಗಳು: ಮನೆಯ ದೇವರ ಕೋಣೆಯಲ್ಲಿ ಅಕ್ಷಿತಗಳು, ಹಾಲು ಇಡುವುದು ಮತ್ತು ಹೆಸರು ಕಾಳನ್ನು ಪಕ್ಷಿಗಳಿಗೆ ಆಹಾರವಾಗಿ ಕೊಡುವುದು, ಗುರುಗಳಿಗೆ ಆಗಾಗ ಸಹಾಯ ಮಾಡುವುದು, ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನು ಬೆಳೆಸುವುದು, ಹಸಿರು ಬಣ್ಣ ನೀವು ಉಪಯೋಗಿಸಬಾರದು. ಇಂತಹ ವಿಷಯಗಳು ಶ್ರದ್ಧೆಯಿಂದ ಮಿಥುನ ರಾಶಿಯವರು ಜೀವನ ಪೂರ್ತಿ ಮಾಡುವುದರಿಂದ ಇವರಿಗೆ ಒಳ್ಳೆಯದಾಗುತ್ತದೆ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ.
ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ಇನ್ನೊಬ್ಬರು ನಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ವರ್ಗದವರಿಗೆ ಶೇರ್ ಮಾಡಿ. ಇದರಿಂದ ನೀವು ನನಗೆ ಪ್ರೋತ್ಸಾಹ ಕೊಡುವುದಲ್ಲದೆ ಸತ್ಸಂಗ ಸಮಾಜಾಭಿವೃದ್ಧಿಯಲ್ಲಿ ನೀವು ಸಹ ಭಾಗ ವಹಿಸಬಹುದು ಅಂತ ಹೇಳುತ್ತಾ, ಇವತ್ತಿನ ವಿಶೇಷ ಪರಿಹಾರ ತಂತ್ರ. ಈಗ ಹೇಳುವ ಪರಿಹಾರ ತಂತ್ರ ಪ್ರತಿಯೊಬ್ಬ ರಾಶಿಯವರಿಗೂ ಉಪಯೋಗವಾಗುತ್ತದೆ. ನಿಮಗೆ ವಿಪರೀತ ದೃಷ್ಟಿದೋಷವಿದ್ದರೂ, ವಿಪರೀತ ಶತ್ರುಕಾಟವಿದ್ದರೂ, ಒಂದು ಕಿಡಿಯಷ್ಟು ಕಲ್ಲುಪ್ಪನ್ನು ತಗೊಂಡು, ಒಳ್ಳೆಯ ತೊಟ್ಟಿ ಇರುವ ಮೆಣಸಿನಕಾಯಿ 5 ತಗೊಂಡು ನಿಮ್ಮ ಕೈಯಲ್ಲಿ ಹಿಡಿದು ಅದನ್ನು ಸವ್ಯ ದಿಶೆಯಲ್ಲಿ ನಿಮ್ಮ ತಲೆಯ ಮೇಲೆ 3 ಬಾರಿ ಸವ್ಯ ದಿಶೆಯಲ್ಲಿ, 3 ಬಾರಿ ಅಪಸವ್ಯ ದಿಶೆಯಲ್ಲಿ ಮತ್ತು ಮೇಲಿಂದ ಕೆಳಕ್ಕೆ ನಿಮ್ಮ ತಲೆ ಮೇಲೆಯಿಂದ ನಿಮ್ಮ ಪಾದದವರೆಗೆ 7 ಬಾರಿ ಇಳಿ ತೆಗೆದು ಆ ಪದಾರ್ಥಗಳನ್ನು ಬೆಂಕಿಯಲ್ಲಿ ಹಾಕಿ ಸಂಪೂರ್ಣವಾಗಿ ಸುಡಬೇಕು. ಈ ತರಹ ಪ್ರತಿ ಶನಿವಾರ ಸಂಜೆ ಮತ್ತು ಪ್ರತಿ ಅಮಾವಾಸ್ಯೆ ದಿನದಂದು ಮಾಡುತ್ತಾ ಇದ್ದು, ದುಷ್ಟ ಕಾರ್ಯಗಳಿಗೆ ಮತ್ತು ದುಷ್ಟರಿಂದ ದೂರವಿರುವುದರಿಂದ ಶತ್ರುಕಾಟ ಮತ್ತು ದೃಷ್ಟಿದೋಷ ದೂರವಾಗುವುದು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ.